ಹಲೋ ಫ್ರೆಂಡ್ಸ್, ಎಲ್ರಿಗೂ ಶ್ರಾವಣ ಮಾಸದ ಶುಭಾಶಯಗಳನ್ನ ಹೇಳ್ತಾ, ಈ ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳ ಒಂದು ಸರಪಳಿ ಸ್ಟಾರ್ಟ್ ಆದಾಗೆ ಅಲ್ವಾ. ನಮ್ಮ ಮನೇಲಿ ಈ ಶ್ರಾವಣ ಮಾಸದ ವಿಶೇಷ ಏನಪ್ಪ ಅಂತಂದರೆ, ಚಿಕ್ಕ ಮಕ್ಕಳಿಗೆ ದಾಸಂಗ ಅಂತ ಹೇಳಿ ಮಾಡಿಸ್ತೀವಿ. ಗೋವಿಂದ ಹೊಡ್ಸೋದು ಅಥವಾ ಉಲಾಯಿ ಹೊಡ್ಸೋದು ಅಂತೇಳಿ ಕರೀತಾರೆ. ಇದನ್ನು ಬಂದ್ಬಿಟ್ಟು ಈ ಶ್ರಾವಣ ಮಾಸದಲ್ಲಿ ಬರುವಂಥ 4 ಶನಿವಾರಗಳನ್ನು ಕೂಡ ಮಾಡೋದಾಗಿರುತ್ತೆ. ನಾವು ಎಷ್ಟು ವರ್ಷ ಅಂದ್ಕೊಳ್ತೀವೋ ಅಷ್ಟು ವರ್ಷ ಮಾಡ್ಬೋದು. 3 ವರ್ಷ ಆಗಿರ್ಬೋದು, 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನದಾಗಿ ಮಾಡ್ಬೋದು. ನಾವೇನು ಬಂದ್ಬಿಟ್ಟು ಇಲ್ಲಿ ನಿಮಗೆ 3 ವರ್ಷ ಅಂದ್ಕೊಂಡಿದ್ವಿ. ಇದು 2ನೇ ವರ್ಷದ ದಾಸಂಗ. ಮೊದಲನೇದಾಗಿ ನಮ್ಮ ಮನೆಯಿಂದಲೇ ಭಿಕ್ಷಾಟನೆ ಪ್ರಾರಂಭ ಆಗುತ್ತೆ. ಅಲ್ಲಿ ನನ್ನ ಮಗ ಬಂದ್ಬಿಟ್ಟು ಭವತಿ ಭಿಕ್ಷಾನ್ ದೇಹಿ ಅಂತ ಕೇಳ್ತಾರೆ. ಆಗ ಅವ್ರಿಗೆ ಒಂದು ಭಿಕ್ಷೆಯನ್ನು ಹಾಕೋದಾಗಿರುತ್ತೆ. ಅದೇ ರೀತಿ ಒಂದು 5 ಮನೆಗಳಿಗೆ ಹೋಗ್ಬಿಟ್ಟು ನಾವು ಭಿಕ್ಷಾಟನೆಯನ್ನು ಮಾಡ್ಕೊಂಬರೋದಾಗಿರುತ್ತೆ. ಪ್ರಾರಂಭದಲ್ಲಿ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ನಮ್ಮ ತಮ್ಮ ಅವನಿಗೆ ಕಾಲು ತೊಳೆದ್ಬಿಟ್ಟು ಪಾದಪೂಜೆ ಮಾಡಿ ಭಿಕ್ಷಾಟನೆಯನ್ನು ಪ್ರಾರಂಭ ಮಾಡ್ತಾರೆ. ಅದಾದಮೇಲೆ ಒಂದು 5 ಮನೆಗಳಿಗೆ ಹೋಗಿ ಭಿಕ್ಷಾಟನೆಯನ್ನು ಮಾಡ್ಕೊಂಡು ಬರ್ತೀವಿ. ಇದು ಈ ವಾರದ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.